ಎಲ್ಲರ ಮನೆಯಲ್ಲೂ ಆಗುವಂತ ವಿಷಯ. ಮನೆಗೆ ಯಾರೋ ಬಂದಿದ್ದಾರೆ ಅಂದಿದ ತಕ್ಷಣ ಮಕ್ಳನ್ನ ಕರೆದ್ಬಿಟ್ಟು ನಿಂಗೆ ರೈಮ್ಸ್ ಗೊತ್ತಲ್ಲ, ಆ ರೈಮ್ಸ್ ಹೇಳಿ ತೋರ್ಸು. ನೀನ್ ಚೆನ್ನಾಗಿ ಡಾನ್ಸ್ ಆಡ್ತಿಲ್ಲ, ಒಂದ್ 2 ಸ್ಟೆಪ್ ಹಾಕಿ ತೋರ್ಸು. ಚೆನ್ನಾಗಿ ಹಾಡ್ ಹೇಳ್ತಾಳೆ ನನ್ ಮಗು, ಹಾಡ್ ಹೇಳಿ ತೋರ್ಸು. ಆವಾಗ ಆ ಮಕ್ಳಿಗೆ ಹೇಗ್ ಅನ್ಸುತ್ತೆ? ಅದು ಸರಿನಾ? ನಾವ್ ಮಾಡ್ಬೋದಾ? ನಾವ್ ಅನ್ಕೊಂಡಿದೀವಿ ಮಕ್ಳನ್ನ ಈ ತರ ಎನ್ಕರೇಜ್ ಮಾಡಿದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ. ಬಟ್ ನೀವ್ ಯೋಚನೆ ಮಾಡಿ, ನೀವು ಎಲ್ಲೋ ಡಿನ್ನರ್ಗೆ ಹೋಗಿದ್ದೀರಾ, ಯಾರನ್ನೋ ಮೀಟ್ ಮಾಡಕ್ ಹೋಗಿದ್ದೀರಾ, ತಕ್ಷಣ ಅವ್ರನ್ನ ನಿಲ್ಲಿಸ್ಬಿಟ್ಟು ಎಲ್ಲಿ ಒಂದ್ ಹಾಡ್ ಹೇಳಿ ತೋರ್ಸು ನೋಡೋಣ, ಎಲ್ಲಿ ಒಂದ್ 2 ಸ್ಟೆಪ್ ಹಾಕಿ ತೋರ್ಸು ನೋಡೋಣ ಅಂತ ಹೇಳಿದ್ರೆ ನಿಮ್ಗೆ ಹೇಗ್ ಅನ್ಸುತ್ತೆ? ಫಸ್ಟ್ ಬಂದು ಹಾಕ್ ತೋರ್ಸು, ಮಾಡಿ ತೋರ್ಸು ಅಂದಿದ ತಕ್ಷಣ ಅದೊಂದು ಎವ್ಯಾಲ್ಯೂಯೇಷನ್, ಒಂದು ಜಡ್ಜ್ಮೆಂಟ್. ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದೂನು ಒಂದು ಜಡ್ಜ್ಮೆಂಟ್. ಅದು ಚೆನ್ನಾಗಿ ಬಂದಿಲ್ಲ ಅಂದ್ರೆ, ನಾನು ಒಂದ್ 2 ಲೈನ್ ಮರ್ತೋಗ್ಬಿಟ್ಟೆ ಅಂತಂದ್ರೆ, ಅವಾಗ ಏನಾಗುತ್ತೆ, ಮಕ್ಳಿಗೆ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಯಾರೋ ನಿಮ್ಮನ್ನ ಎದುರುಗಡೆ ಕೂರಿಸ್ಕೊಂಡು ಚೆನ್ನಾಗಿ ಮಾಡ್ತಾ ಇದೆಯಾ, ಇವಾಗ ಮಾಡ್ತಾ ಇದೆಯಾ, ಇವಾಗ ಮಾಡ್ತಾ ಇದೆಯಾ, ಇವಾಗ ನೋಡ್ತಾ ಇದ್ದಾಗ ಯಾವಾಗ್ಲೂ ಒಂದು ಎಕ್ಸಾಮ್ ಬರೀತಾರ ತರ ಅನ್ಸುತ್ತೆ ನಿಮ್ಗೆ. ಮಕ್ಳಿಗೂ ನಾವು ಅದನ್ನೇ ಮಾಡಿದ್ವಿ. ಸೊ ಅದನ್ನ ಮಾಡ್ಬಾರ್ದು. ಅವ್ಳು ಚೆನ್ನಾಗಿ ಮಾಡಕ್ ಬರುತ್ತೆ ಹೇಳ್ತೀರಾ, ಹೇಳಿ, ಶೇರ್ ಮಾಡಿ ಅಷ್ಟೇ, ಬೇರೆ ಏನು ಹೇಳೋದು. ನಿಮ್ಗೆ ಏನ್ ಅನ್ಸುತ್ತೆ? ನಾನ್ ಹೇಳಿದ್ ಸರಿ ಅನ್ಸತ್ತಾ? ನಿಮಗ್ ಆತರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಕಾಮೆಂಟ್ಸ್ ಅಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.